ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರ ಇವತ್ತಿನ ಒಂದು ವಿಡಿಯೋದಲ್ಲಿ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಪಹಲ್ಗಾಮ್ ನಲ್ಲಿ ನಡೆದಿರ್ತಕ್ಕಂಥ ಒಂದು ಅಟ್ಯಾಕ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ಸರ್ಕಾರ ಕೂಡ ಈಗ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತೀಯ ನೌಕಾ ಸೇನೆಯನ್ನ ಬಲಪಡಿಸುವುದಕ್ಕೆ ಈಗ ನಮ್ಮ ಭಾರತ ಸರ್ಕಾರ ಫ್ರಾನ್ಸ್ ನೊಂದಿಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಆ ಒಂದು ಒಪ್ಪಂದ ಯಾವುದು, ಆ ಒಂದು ಒಪ್ಪಂದದಲ್ಲಿ ಏನಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ, ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರದಿಂದ 63,000 ಕೋಟಿ ವೆಚ್ಚದಲ್ಲಿ ಒಟ್ಟು ಫ್ರಾನ್ಸ್ ನಿಂದ 26 ಯುದ್ಧ ವಿಮಾನಗಳನ್ನ ರಫೇಲ್ ಎಂ ಯುದ್ಧ ವಿಮಾನಗಳನ್ನ ತರಿಸಿಕೊಳ್ಳೋದಕ್ಕೆ ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹಾಗಾದ್ರೆ ಆ ಒಂದು ಒಪ್ಪಂದದ ಬಗ್ಗೆ ನೋಡೋದಾದ್ರೆ ಫ್ರಾನ್ಸ್ ನ ಡೆಸಾಲ್ಟ್ ಏವಿಯೇಷನ್ ಸಂಸ್ಥೆಯಿಂದ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇದ್ರ ಬಗ್ಗೆ ನೋಡೋದಾದ್ರೆ ಇದು ಫ್ರಾನ್ಸ್ ದೇಶದಲ್ಲಿ ಮಾತ್ರ ಇರುವಂತಹ ಒಂದು ಯುದ್ಧ ನೌಕೆ ಆಗಿರುತ್ತದೆ. ಫ್ರಾನ್ಸ್ ದೇಶ ಬಿಟ್ರೆ ಮತ್ತೆ ಯಾವ ದೇಶದಲ್ಲಿ ಈ ಒಂದು ಏರ್ಕ್ರಾಫ್ಟ್ ಏನಿದೆ, ಈ ಒಂದು ರಫೇಲ್ ಎಂ ವಿಮಾನ ಏನಿದೆ ಅದು ಬೇರೆ ಯಾವ ದೇಶದಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಆ ಒಂದು ವಿಮಾನ ಏನಿದೆ ಈಗ ನಮ್ಮ ಭಾರತದ ಸೇನೆಗೆ ಕೂಡ ಸೇರಿಕೊಳ್ತಾ ಇದೆ. ಹಾಗೆ ಈ ಒಂದು ವಿಮಾನಗಳ ಖರೀದಿಗೆ 2023 ಒಂದು ರಕ್ಷಣಾ ಪರಿಕಾರ ಸ್ವಾಧೀನ ಮಂಡಳಿ ಏನಿದೆ ಅದು ಅನುಮೋದನೆಯನ್ನು ನೀಡಿತ್ತು. ಇದೇ ತಿಂಗಳು ಆ ಒಂದು ಸಂಪುಟದಲ್ಲಿ ಕೂಡ ಇದಕ್ಕೆ ಈಗ ಒಪ್ಪಿಗೆಯನ್ನು ಸಿಕ್ಕಿದೆ. ಹಾಗಾಗಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಒಂದು ಯುದ್ಧ ವಿಮಾನಗಳು 2031 ನಮ್ಮ ಭಾರತೀಯ ನೌಕಾ ಸೇನೆಯನ್ನ ನೌಕಾಪಡೆಯನ್ನ ಸೇರಿಕೊಳ್ಳಲಿವೆ. ಹಾಗಾದ್ರೆ ಈ ಒಂದು ರಫೇಲ್ ಎಂ ಯುದ್ಧ ವಿಮಾನಗಳ ಏರ್ಕ್ರಾಫ್ಟ್ ಏನಿದ್ದಾವೆ ಅವುಗಳ ಒಂದು ವಿಶಿಷ್ಟತೆಯನ್ನು ನೋಡೋದಾದ್ರೆ ನೋಡಿ, ಏರ್ಕ್ರಾಫ್ಟ್ ಕರಿಯರ್ಗಳ ಮೂಲಕ ಇದು ಕಾರ್ಯನಿರ್ವಹಿಸಬಲ್ಲದು. ಇದಕ್ಕೆ ಅಗತ್ಯವಾದ ರೀಇನ್ಫೋರ್ಸ್ಡ್ ಲ್ಯಾಂಡಿಂಗ್ ಗೇರ್ ಮತ್ತೆ ಅರೆಸ್ಟರ್ ಹುಕ್ ಇತ್ಯಾದಿಗಳು ಇರ್ತವೆ. ಹಾಗೆ ಏರ್ಕ್ರಾಫ್ಟ್ ನಿಂದ ಟೇಕ್ ಆಫ್ ಆಗಲು ಶಾರ್ಟ್ ಟೇಕ್ ಆಫ್ ಮತ್ತೆ ಸಾಗರದಲ್ಲಿ ಅಗತ್ಯವಾದ AESA ರೆಡಾರ್ ಮತ್ತೆ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸ್ಯೂಟ್ ಮುಂತಾದವುಗಳನ್ನ ಈ ಒಂದು ಯುದ್ಧ ವಿಮಾನಗಳಿಗೆ ಅಳವಡಿಸಲಾಗಿದೆ. ಹಾಗಾಗಿ ಭಾರತದ ಜಲ ಪ್ರದೇಶದೊಳಗೆ ಕಣ್ಗಾವಲು, ವಿಚಕ್ಷಣ ಹಾಗೂ ದಾಳಿಯಂತಹ ಕಾರ್ಯಾಚರಣೆಗಳಿಗೆ ಇದನ್ನ ಬಳಸಬಹುದು. ಅನಿರೀಕ್ಷಿತವಾಗಿ ನಮ್ಮ ಭಾರತೀಯ ಜಲ ಪ್ರದೇಶದೊಳಗೆ ಯಾವುದಾದ್ರೂ ಯುದ್ಧಗಳು ಸಂಭವಿಸಿದಾಗ ಏರ್ಕ್ರಾಫ್ಟ್ ಗಳು ಬಂದಾಗ ಅವುಗಳನ್ನ ಪತ್ತೆ ಹಚ್ಚಲು, ಅವುಗಳಿಗೆ ತ್ವರಿತ ರೀತಿಯಲ್ಲಿ ಪ್ರತಿ ಉತ್ತರವನ್ನ ನೀಡುವುದಕ್ಕೆ, ಪ್ರತಿ ದಾಳಿಯನ್ನ ನೀಡುವುದಕ್ಕೆ ಆ ಒಂದು ಕಾರ್ಯಾಚರಣೆಯನ್ನ ಈ ಒಂದು ಯುದ್ಧ ವಿಮಾನಗಳು ಮಾಡ್ತವೆ. ಹಾಗಾಗಿ ಇವುಗಳನ್ನ ನಮ್ಮ ಭಾರತದ ಏರ್ಕ್ರಾಫ್ಟ್ ಕರಿಯರ್ಗಳು ಅಂತ ಏನು ಕರಿತೀವಿ. ನಮ್ಮ ಭಾರತದಲ್ಲಿ ಒಟ್ಟು 2 ಏರ್ಕ್ರಾಫ್ಟ್ ಕರಿಯರ್ಗಳಿದ್ದಾವೆ, INS ವಿಕ್ರಾಂತ್ ಮತ್ತೆ INS ವಿಕ್ರಮಾದಿತ್ಯ. ಆ ಒಂದು ಏರ್ಕ್ರಾಫ್ಟ್ ಕರಿಯರ್ಗಳೇನಿದ್ದಾವೆ ಅವುಗಳಲ್ಲಿ ಈ ಒಂದು ಯುದ್ಧ ವಿಮಾನಗಳನ್ನ ಅಳವಡಿಸಲಾಗುತ್ತೆ. ಹಾಗಾದ್ರೆ ನಮ್ಮ ಭಾರತೀಯ ಸೇನೆಯ ಒಂದು ಸಾಮರ್ಥ್ಯವನ್ನ ನೋಡೋದಾದ್ರೆ ನಮ್ಮ ಭಾರತ ಸೇನೆಯ ನೌಕಾಪಡೆಯಲ್ಲಿ ಒಟ್ಟು 298 ಹಡಗುಗಳಿದ್ದಾವೆ. ಅವುಗಳಲ್ಲಿ 2 ವಿಮಾನ ವಾಹಕಗಳು ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ದಾವೆ. ಈಗ ತಾನೇ ಹೇಳಿದೆ INS ವಿಕ್ರಾಂತ್ ಮತ್ತೆ INS ವಿಕ್ರಮಾದಿತ್ಯ. ಈ ಒಂದು INS ವಿಕ್ರಾಂತ್ ನಲ್ಲಿ ಈ ಏರ್ಕ್ರಾಫ್ಟ್ ಗಳನ್ನ, ಈ ರಫೇಲ್ ಎಂ ಯುದ್ಧ ವಿಮಾನಗಳನ್ನ ಅಳವಡಿಸಲಾಗುತ್ತೆ. ಹಾಗೆ ನೋಡೋದಾದ್ರೆ ನಮ್ಮಲ್ಲಿ ಒಟ್ಟು 18 ಸಬ್ಮರೀನ್ ಗಳಿದ್ದಾವೆ ಮತ್ತೆ 13 ಡೆಸ್ಟ್ರಾಯರ್ ಗಳಿದ್ದಾವೆ. ಹಾಗೆ 14 ಫ್ರೀ ಗ್ರೇಟ್ಗಳು ನಮ್ಮ ಭಾರತೀಯ ನೌಕಾಪಡೆಯಲ್ಲಿ ಇದ್ದಾವೆ. ಹಾಗಾಗಿ ನಮ್ಮ ಭಾರತೀಯ ನೌಕಾಪಡೆ ಈಗೀಗ ಪ್ರಬಲವಾಗಿರ್ತಕ್ಕಂಥ ನೌಕಾಪಡೆಯನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಸ್ವಲ್ಪ ಅಪ್ಡೇಟ್ ಆಗ್ತಾ ಇದೆ, ಅಭಿವೃದ್ಧಿಯನ್ನ ಹೊಂದ್ತಾ ಇದೆ. ಇದಿಷ್ಟು ಸ್ನೇಹಿತರೆ, ನಮ್ಮ ಭಾರತ ಸರ್ಕಾರ ಇತ್ತೀಚೆಗೆ ಫ್ರಾನ್ಸ್ ನೊಂದಿಗೆ ಮಾಡಿಕೊಂಡಿರತಕ್ಕಂತ 63,000 ಕೋಟಿ ವೆಚ್ಚದ 26 ಯುದ್ಧ ವಿಮಾನಗಳನ್ನ ನಮ್ಮ ಭಾರತಕ್ಕೆ ತರಿಸಿಕೊಳ್ಳಲು ಹಾಕಿರ್ತಕ್ಕಂಥ ಒಪ್ಪಂದಕ್ಕೆ ಸಹಿ ಆಗಿರ್ತಕ್ಕಂಥ ಆ ಒಂದು ಒಪ್ಪಂದಕ್ಕೆ ಇರುವಂತಹ ಮಾಹಿತಿ. ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.